ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ರೆಂಡ್ಗೊಂದು ಕ್ರೇಜಿಯಾಗಿರೋದೊಂದು ಚಾಲೆಂಜ್ ತೊಗೊಬಂದಿದ್ದೀನಿ. ಅದೇ 1000 ರೂಪೀಸ್ ಚಾಲೆಂಜು. ಬಟ್ ನಾರ್ಮಲಾಗಿ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತಾರೆ 1000 ರೂಪೀಸ್ ಚಾಲೆಂಜಲ್ಲಿ ಅವಳು ಏನು ಬೇಕಾದ್ರೂ ತಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ 1000 ರೂಪೀಸ್ ಬಿಲ್ ಆಗಿರಬೇಕು. ಬಟ್ ನಾನು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ 1000 ಸೇಮ್, ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಬಟ್ ವಿತಿನ್ 10 ಮಿನಿಟ್ಸ್, 10 ನಿಮಿಷ ಟೈಮ್ ಕೊಡೋದು. ಅಷ್ಟರಲ್ಲಿ ಅವ್ರು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಬಿಲ್ ಮಾತ್ರ 900ಗಿಂತ ಎಬೋ ಇರಬೇಕು, 1000ಗಿಂತ ಕಮ್ಮಿ ಇರಬೇಕು. ಹಾಗಾದರೆ ಮಾತ್ರ ವಿನ್ ಆಯ್ತಾಳೆ ಅವಳು. ಇಲ್ಲ ಅಂದರೆ ಚಾಲೆಂಜ್ ಫೇಲ್ ಆಗ್ತಾಳೆ. ತುಂಬ ಫನ್ನಾಗಿರಂತೂ ಇರುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಲ್ಲ, ನಾರ್ಮಲಾಗಿ ಹುಡುಗಿನ ಕರ್ಕೊಂಡೋಗು ಈ ಥರ ಚಾಲೆಂಜ್ ಫ್ರೀಯಾಗಿ ಕೊಟ್ಬಿಡ್ತು ಅಂದರೆ ಆರಾಮಾಗಿ ಮಾಡಿಬಿಡ್ತಾರೆ. ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ತಗೊಬಿಡ್ತಾರೆ. ಅದಕ್ಕೆ 10 ನಿಮಿಷ ಟೈಮು, 10 ನಿಮಿಷದೊಳಗೆ ಪರ್ಚೇಸ್ ಮಾಡಬೇಕು. ಹಾಗೆ ನಿಮ್ಗಳಿಗೂ ಸಹ ನಮ್ಮ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ. ಕಮ್ ಲೆಟ್ಸ್ ಗೋ. ಲೆಟ್ಸ್ ಗೋ ಅಲ್ಲ, ಫಸ್ಟು ನಾನು ರೆಡಿ ಆಗಬೇಕು. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ಆಮೇಲೆ ಲೆಟ್ಸ್ ಗೋ. ರೆಡಿ ಆಗಿದ್ದಾಯಿತು, ಈಗ ಹೋಗೋದಾ? ನಿಮಗೂ ನಮ್ಮ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ, ಅವಳನ್ನೂ ಪರಿಚಯ ಮಾಡಿಸೋದಕ್ಕೋಸ್ಕರ ಏನಾದ್ರು ತಿನ್ನಿಸ್ತೀನಿ, ಆಮೇಲೆ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಮನೆ ಬಿಟ್ಟಿದ್ದೀನಿ, ಈಗ ನಡ್ಕೊಂಡು ಹೋಯ್ತಾ ಇದ್ದೀನಿ. ಏನು ಬ್ಯಾಡ್ ಟೈಮ್ ಗುರು ನಮ್ಮದು. ಒಂದು ಆಟೋಗಳೇ ಸಿಗ್ತಾಯಿಲ್ಲ, ಬಸ್ ಸ್ಟ್ಯಾಂಡ್ ಗಂಟೆ ನಡ್ಕೋಗ್ಬೇಕು ಅಂತ ಅನಿಸ್ತದೆ. ಸದ್ಯ ಆಟೋ ಸಿಕ್ತು, ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ 100 ಫೀಟ್ವರೆಗೆ. ಕಾಲಿಂದ ತೊಳಿತಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ಹೆಂಗೋ 100 ಫೀಟ್ ಒಳಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಊರು ದೇವರಿದೆ, ಸೊ ದರ್ಶನ ಮಾಡೋದ ಅಂತ ಬಂದೆ. ಇದು ಬಿಸಿಲು ಮಾನವ ದೇವ್ರು ಬಂದು ನಮಗೆ ಊರು ದೇವರು. ಸೊ ಅದಕ್ಕೆ ಹೆಂಗೋ ಬರೋದು ಬಂದಿದ್ದೀನಿ, ದೇವ್ರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಒಳಗೆ ಬಂದಿದ್ದೀನಿ. ಇಲ್ಲಿ ದೇವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಎವ್ರಿ ಇಯರು ಮಾರ್ಚ್ ಇಲ್ಲ ಏಪ್ರಿಲ್ ಮಂತು ತಂಬಿಟ್ಟು ಆರತಿ ಮಾಡ್ತೀವಿ. ಎಲ್ಲ ಗಾಂಧಿನಗರದಲ್ಲಿರೋ ಎಲ್ಲ ಬೀದಿಲು ಎಲ್ಲ ತಂಬಿಟ್ಟು ಆರತಿ ಎತ್ಕೊಂಡು ಇಲ್ಲಿಗೆ ಬಂದು ಪೂಜೆ ಮಾಡಿಸಿ, ಕೋಳಿ ಇಲ್ಲ ಮರಿ ಕುಯ್ದುಬಿಟ್ಟು ಫಸ್ಟು ದೇವ್ರಿಗೆ ತಂದು ಊಟ ಇಟ್ಟು ಆಮೇಲೆ ನಾವು ಮಾಡ್ತೀವಿ. ಇದು ಎವ್ರಿ ಇಯರ್ ಮಾಡೋ ಪದ್ಧತಿ. ನೆಕ್ಸ್ಟ್ ಇಯರು ಮಾಡ್ತಾರೆ, ಲಾಗ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೆಲೆಬ್ರೇಷನ್ ಅಂತೂ ಫುಲ್ ಅದ್ದೂರಿಯಾಗಿ ಮಾಡ್ತಾರೆ. ಇಲ್ಲಿ ಬಿಸಿಲು ಮಾರಮ್ಮ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾಳೆ ಇಲ್ಲಿಗೇನೆ, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ. ಎಷ್ಟಪ್ಪ ವೆಯ್ಟ್ ಮಾಡೋದು ಇವ್ರಿಗೆ, ಇನ್ನೂ ಬಂದೇ ಇಲ್ಲ ಗುರು ಇವರು. ಇನ್ನು ಅದು ಯಾವಾಗ ಬರ್ತಾರ ಏನೋ. ಬಂದ್ಲು ನೋಡಿ ಫ್ರೆಂಡ್ಸ್, ನಾವು ಫ್ರೆಂಡ್ ಪ್ರಿಯಾಂಕಾ ಸ್ನೇಹ ನೋಡಿ ಹೆಂಗೆ ನಕ್ಕಂಡು ಬರ್ತಾವಳೆ. ಫಸ್ಟು ಏನಾರ ಕೊಡ್ಸೋದು ಅಂದ್ಬಿಟ್ಟು ಕೇಕ್ ಸ್ಟೋರ್ ಕರ್ಕೊಂಡೋದೆ. ಈ ಕೇಕ್ ಸ್ಟೋರ್ ಒಂದು ಕೇಳ್ಪಟ್ಟೆ, ಎಲ್ಲ ಆಫರಲ್ಲಿ ನಡೀತಾ ಇದೆ. ಫ್ರೀ ಕಸ್ಟಮೈಸೇಷನ್ ಕೇಕು, ಮೇಲ್ಗಡೆ ಒಂದು ಆಲ್ ಫ್ರೀ ಇದೆಯಂತೆ. ಬಟ್ ನಾವು ನೋಡೋಕ್ಕಾಗಲಿ, ಯಾಕಂದರೆ ಕತ್ಲೆ ಹೋಗಿತ್ತು. ಬಟ್ 100 ರೂಪೀಸ್ ಅಷ್ಟೇ ಅಂತೆ. ಸೊ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡೋರು ಆರಾಮಾಗಿ ಹೋಗಿ ಮಾಡ್ಕೋಬೋದು. ಯಾಕಂದರೆ ಈಗ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ತುಂಬ ಆಫರ್ಸ್ಗಳು ನಡೀತಿದೆ ಅಲ್ಲಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ಸ್ಗಳಿತ್ತು. ನಮ್ಮ ಫ್ರೆಂಡ್ ಪ್ರಿಯಂಗೆ ರೆಡ್ ವ್ಯಾಲ್ವೆಟು ಮತ್ತು ಇನ್ನೊಂದು ಯಾವುದೋ ಕೇಕ್ ಮೈಸೂರು ಮರ್ತೋಗೈತೆ. ಬಟ್ 2 ಕೇಕು ಚೆನ್ನಾಗಿತ್ತು. ಲೋ ಬಜೆಟ್ ಪ್ರೈಸು, ಟೇಸ್ಟ್ ಕೂಡ ಸೂಪರಾಗಿತ್ತು. ತಿನ್ಸಿದ್ದೆಲ್ಲ ಆಯಿತು. ಈಗ ಚಾಲೆಂಜ್ ಕೊಡೋದ ಅಂತ ವಿಶಾಲ್ ಮಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೊರಗಡೆ ಎಲ್ಲ ರೂಲ್ಸ್ ಹೇಳ್ಬಿಟ್ಟು ಇವಳನ್ನ ಚೂ ಬಿಡೋದ. ನಿಂಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಈಗ. ಏನು ಅಂದರೆ, ನಿಂಗೆ ನಾರ್ಮಲ್ ಆಗಿ 1000 ರೂಪೀಸ್ ಚಾಲೆಂಜ್ ಗೊತ್ತಲ್ವಾ? ಏನು ಹೇಳು? 1000 ರೂಪೀಸ್ ಒಳಗಡೆ ಬಿಲ್ ಮಾಡಬೇಕು. ಹೌದು, ನಾರ್ಮಲ್ ಆಗಿ ನೀ ಏನ್ ಬೇಕಾದ್ರೂ ತಗೋಬಹುದು. ಬಟ್ 1000 ರೂಪೀಸ್ ಬಿಲ್ ಆಗ್ಬೇಕು. ಬಟ್ ನಿಂಗೆ ಟ್ವಿಸ್ಟ್ ಏನ್ ಗೊತ್ತಾ? ಏನ್ ಟ್ವಿಸ್ಟ್? ನಿಂಗೆ ಕೊಡೋದು 10 ಮಿನಿಟ್ಸ್ ಅಷ್ಟೇ. 10 ಮಿನಿಟ್ಸ್ ಅಷ್ಟೇ. ಆಗಲ್ಲ ಗುರು. ಅಷ್ಟೇ ಗುರು. ಇನ್ನೇನು ಇಲ್ಲ, ಅರ್ಧ ಗಂಟೆ ಕೊಟ್ಟರು ಮಾಡ್ತೀಯ ಆರಾಮಾಗಿ. ಆಗಲ್ಲ, ಅಟ್ಲೀಸ್ಟ್ 20 ಮೇಲೆ ಕೊಡು. ಆಯ್ತು, ಲಾಸ್ಟ್ 20 ಮಿನಿಟ್ಸ್. 25 20 ಅಷ್ಟೇ ಕಣ. ಆಯ್ತು, ಡೀಲ್. ಇನ್ನೊಂದು ಏನ್ ಗೊತ್ತಾ? 900ಗಿಂತ ಜಾಸ್ತಿ ಇರಬೇಕು, ಓಕೆ. 1000ಗಿಂತ ಒಳಗಿರಬೇಕು. ಓಕೆ 900ಗಿಂತ ಒಂಚೂರು ಕಮ್ಮಿ ಆದ್ರೂ ನೀನ್ ಸೋತಂಗೆ. ಓಕೆ 1000ಗಿಂತ ಜಾಸ್ತಿ, 1 ರೂಪಾಯಿ ಜಾಸ್ತಿ ಆದ್ರೂ ನೀನ್ ಸೋತಂಗೆ. ಏನು ಇಲ್ಲ. ಓಕೆ, ಡೀಲ್. 20 ಮಿನಿಟ್ಸ್ ಸರಿನಾ? ಡೀಲಾ? ಡೀಲ್. ಏನ್ ಕೊಡ್ಸ್ತೀಯಾ? ಏನ್ ಕೊಡ್ಸ್ತೀಯಲ್ಲೋ? 1000 ರೂಪೀಸ್ ಏನ್ ತಗತ್ತಿ? ಅವೆಲ್ಲ ನಿಂಗೆ ಅಲ್ವೇನೋ? ನಂಗೆ ತಾನೆ. ನಿಂಗೇನೆ. ಡೀಲ್. ಈಗ 6:30 ಟೈಮು. ಓಕೆ. ನಿಂಗೆ ಟೈಮ್ ಕೊಡೋದು ಎಲ್ಲಿ ಗಂಟೆ ಗೊತ್ತಾ? ಇನ್ನು 6:50. 40:50. 6:50 ಗಂಟ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೈಜ್ ಇಲ್ವಲ್ಲೋ. ಟೈಮ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದೇ ಸಲಿಗೆ ಎಲ್ಲ ಬಟ್ಟೆನೂ ಗೋರ್ಬಿಡೋದ. ಸೈಜ್ ಏನು ಅಂತ ನೋಡ್ಲಿಲ್ಲ, ಪ್ರೈಸ್ ಎಷ್ಟು ಅಂತಾನು ನೋಡ್ಲಿಲ್ಲ. ಕೇಳಿದ್ಕೆ ಆಮೇಲೆ ಫಿಲ್ಟರ್ ಮಾಡ್ಕೊಬಿಡೋದ. ಲಾಸ್ಟಿನ 10 ನಿಮಿಷ ಇದ್ದಾಗ ಅನ್ಬಿಡೋದ. ಹುಡುಗಿರಿಗೆ ಈ ತರ ಎಲ್ಲ ತಲೆ ಓಡಿಸ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಆಗುತ್ತೆ. ಸ್ವಲ್ಪ ಕನ್ಸರ್ನ್ ಇಲ್ಲ ನಿಮಗೆ?
ನಮ್ಮ ಫ್ರೆಂಡ್ ಒಬ್ಬಂಗೆ ಏನಾರು ತಗೋಬೇಕು ಅಂತ ಅನಿಸ್ತಿಲ್ಲ ನಿನಗೆ? ಎಲ್ಲ ನೀನು ತುಂಬ್ಕತೆ ಇದೆಯಲ್ಲ. ಸಿಕ್ಕಿ ಚಾನ್ಸ್ ಯಾರು ಬಿಡ್ತಾರೆ? ಇನ್ನೇನು ಮುಗೀತಾ ಟೈಮಿಂಗು? ಟೈಮಿಂಗ್ಸ್ ಆಗಿಲ್ಲಪ್ಪ, ಬಟ್ ದುಡ್ಡು ಜಾಸ್ತಿ ಆಗಿರ್ತದೆ. ಆಮೇಲೆ ಎತ್ತಿಕ್ಕಣ. ನಾನು ಹಿಂಗೆ 1,00,000 ಎಲ್ಲ ಕಣ ಕೊಟ್ಟಿರೋದು, 1,000 ರೂಪಾಯಿ ಅಷ್ಟೇ. ಸಿಕ್ಕಿದ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರೆ ಗುರು? ಬರೀ 1,00,000 ಕೊಟ್ಟಿರಂಗ ಆಡ್ತಾ ಫೀಲ್ ಮಾಡ್ಕೆ ಎಲ್ಲ ಹುಡುಕ್ತಾ ಇದೆಯಲ್ಲ. ಬಟ್ಟೆ ಎತ್ಕೊಳ್ಳೋ. ಯಾರು ಗುರು ನೀನು? ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಎತ್ಕೊಂಡು ಹೋಗು. ಹುಡುಕು. ಚಾಲೆಂಜ್ ಯಾಕಾರು ಕೊಟ್ಟು ಅನಿಸ್ತೈತೆ ನನಗೆ. ನನ್ನ ದುಡ್ಡು ತಗೊಂಡು ನನಗೆ ಕೊಡಿಸ್ತಾವಳೆ. ಹೋಗ್ಲಿ ಪಾಪ, ನಿಂಗೊಂದಿರ್ಲಿ ಟೀ ಶರ್ಟ್. ಅಯ್ಯೋ, ನೀನ್ ಇಷ್ಟ ಆದ್ರೆ ಕೊಡ್ಸವ, ಇಲ್ಲ ನೀನೇ ಇಷ್ಟಪಟ್ಟು ತಗೊಳವ. ನಿಂದು ತಾನೆ. ಬೇಕಿತ್ತು ನನಗೆ ಇದು. ಬೇಕಿತ್ತು. 1000ಗಿಂತ ಜಾಸ್ತಿ ಐತೆ ಅದರಲ್ಲಿ. ಲಾಸ್ಟ್ 9 ಮಿನಿಟ್ಸ್ ನೋಡಿ, ಕುತ್ಕೊಂಡು ಫಿಲ್ಟ್ರ್ ಮಾಡ್ತಾವಳೆ. ಲಾಸ್ಟ್ 8 ಮಿನಿಟ್ಸ್. ಇಷ್ಟು ಈಸಿಯಾಗಿ ಮುಗಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೋಡ್, ನಾ 1000 ರೂಪೀಸ್ ಮಾಡಿದಳ ಬಿಲ್ನ ಅಂತ. ಒಟ್ನಲ್ಲಿ ಹೆಂಗೋ ಮಾಡಿದೀನಿ. ಗುರು, 1000 ಬೆಸ್ಟ್. 900 ರೂಪೀಸ್ ಜಾಸ್ತಿ ಇರಬೇಕು, 1000ಗಿಂತ ಕಮ್ಮಿ ಇರಬೇಕು. ಒಟ್ನಲ್ಲಿ 1000 ಇಂದ ಎಲ್ಲ ಮಾಡೋಳೆ. ಈಗ ಬಿಲ್ ಹಾಕ್ಸಕ್ ಹೋಯ್ತಾ ಇದೀವಿ, ನೋಡೋದ ಬನ್ನಿ ಎಷ್ಟಾಗೈತೆ ಅಂತ. ನೋಡ್ತೀನಿ ಎಷ್ಟಾಗುತ್ತೆ. ಹೆಂಗ್ ವೆಯ್ಟ್ ಮಾಡ್ತಾ ಇದ್ದಾನೆ, ಕೊಡ್ಸ್ಬೇಕಲ್ಲ ಅನ್ನೋದು ಹೊಟ್ಟೆ ಹೊರಗೆ. ಆದ್ರೂ ಅಷ್ಟು ತಗೊಂಡು ಸಾರ್ಟ್ ಔಟ್ ಮಾಡಿ ಹೋಗೋದು ಬೆಸ್ಟ್. ಇಲ್ಲಿ ಕ್ಯಾರಿ ಬ್ಯಾಗ್ ನ ಕನ್ಸಿಡರ್ ಮಾಡ್ಬಾರ್ದು. ನೋಡೋದ ಇರೋ ಅಷ್ಟು ತಗೊಂಡಿರೋ ಸಾರ್ಟ್ ಔಟ್ ಮಾಡಿ 3 ಡ್ರೆಸ್ ತಗೊಂಡಿದ್ದೀನಿ. 1100. ಓ ಮೈ ಗಾಡ್. ಕೊಡು ಫೋನ್. ಫಸ್ಟ್ ಮ್ಯಾಚ್ ಡಮರ್ 1900 ರೂಪೀಸ್. ಎಷ್ಟು ಬಿಲ್ ಮಾಡಿ? 1039 ಅಲ್ಲ, 39 ಅಲ್ಲ, 1139 ರೂಪೀಸ್ ಬಿಲ್ ಮಾಡಿರೋದು ನೀನು. 1139 ಬಿಲ್ ಮಾಡಿದ್ಯಾ ಗುರು ನೀನು? ಏನೋ ಹೋಗ್ಲಿ ಪಾಪ ಅಂತ ಕೊಡ್ಸಿದೀನಿ. ಅದಕ್ಕೆ ಈಗ ನೀನು ಟ್ರೀಟ್ ಕೊಡ್ಸ್ಬೇಕು ಈಗ ಕರ್ಕೊಂಡು. ಎಕ್ಸ್ಕ್ಯೂಸ್ ಮೀ, ಹೋಗ್ಲಿ ಪಾಪ ಫಸ್ಟ್ ಟೈಮ್ ಅಂತ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಗುರು? ಒಟ್ನ ಸೋತಿದ್ಯಾ ಗುರು. ನಾನು ಹೇಳದ್ನ ಸ್ವಲ್ಪ ಕೇಳು. ಹೋಗ್ಲಿ ಫಸ್ಟ್ ಟೈಮ್ ಪಾಪಚ್ಚೆ ಅಂತ ಕಡಿಮೆ ಮಾಡ್ತಿದೀನಿ, ಇಲ್ಲ ಅಂದ್ರೆ ಜಾಸ್ತಿ ಮಾಡ್ತಿದ್ದೆ. ಹಂಗೂ ಅಷ್ಟ್ ತಗೊಂಡು ಸಾರ್ಟ್ ಔಟ್ ಮಾಡಿ ಒಂದ್ ಸ್ವಲ್ಪ ಆದಂಗ್ ತಗೊಂಡಿದೀನಿ. ಪಾಪ ಹೋಗ್ಲಿ ಪಾಪಚ್ಚೆ, ಪಾಪಚ್ಚಿ ಹೋಗ್ಲಿ ನಮ್ ಗುರು ಸ್ವಲ್ಪ ಚೂರ್ ಪಾಪಚ್ಚಿ ಅಂತ. ಅಷ್ಟು ಬಿಲ್ಡಪ್ ಜಾಕ್ಸು ನಂಗೆ ಟ್ರೀಟ್ ಕೊಡ್ಸ್ಬೇಕು ಬಾ. ಫಸ್ಟ್ ಟೈಮ್ ಬರ್ತಾ ಇದೀನಿ, ಇವ್ನ್ ಕೊಡ್ಸ್ಬೇಕು ಆಲ್ರೆಡಿ ಕೇಕಾ? ಓಹೋ, ಈಗ ಇನ್ನೂ ಕೊಡ್ಸ್ಬೇಕು ನೀನು. ಬಾ, ನೀನ್ ಕೊಡ್ಸು ಈಗ. ಕೇಕ್ ಇವ್ನ್ ಕೊಡ್ಸಿಲ್ಲ. ಯಾರು ನಂಬೇಡಿ, ಯಾರು ಕೊಡ್ಸಿಲ್ಲ ಗುರು. ತೋರಿಸ್ತೀನಿ. ನಾನು ಕೊಡ್ಸ್ತೀನಿ ಅಂತ ಬಂದ್ಬಿಟ್ಟು ಇವಳೆ ಮೇಯ್ತಾವಳಲ್ಲ. ಅಯ್ಯೋ, ಏನ್ ಗೊತ್ತು ಗುರು ನನ್ ಬಾಡು, ನಾಯಿ ಪಾಡು. ಈ ಚಾಲೆಂಜ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ನಮ್ಮ ಫ್ರೆಂಡ್ನ ಮನೆ ಕಳ್ಸಿದ್ದಾಯ್ತು. ಈಗ ನಮ್ಮ ಅಮ್ಮಂಗೂ ಮತ್ತೆ ನನ್ನ ತಮ್ಮಂಗೂ ಪಾನಿಪುರಿನೂ ಮತ್ತೆ ನೂಡಲ್ಸ್ ತಗೋಬೇಕಂತೆ. ಬಂಗಾರಪೇಟ್ ಸ್ಟೇಡಿಯಂ ಮತ್ತೆ ಇದೆಯಲ್ಲ ಫೇಮಸ್ ಫುಡ್ ಸ್ಟ್ರೀಟು, ಅಲ್ಲಿ ಹೋಯ್ತಾ ಇದೀನಿ ಈಗ ನಡ್ಕೊಂಡು. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಳು ಹಾಕೋಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮಿಕ್ಸರ್ ಮಸಾಲ ಅಂತದ್ದು ಇಲ್ಲೇ ತಗೊಂಡೆ ಆಲ್ರೆಡಿ. ಶಪ ಇದನ್ನ ತಗೊಳ್ಳೋಷ್ಟಲ್ಲಿ ಫುಲ್ ಸುಸ್ತೇ ಆಗೋದೆ ನಾನಂತ ಇವ್ರಿಗಿಬ್ರಿಗೂ ತಗೊಳ್ಳೋಷ್ಟಲ್ಲಿ. ಇವತ್ತು ಕೊಟ್ಟಿದ್ದ ಚಾಲೆಂಜು ನಿಮ್ಗೇನಾರು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಹ್ಯಾವ್ ಎ ಗುಡ್ ಡೇ.